ನನಗೂ ನನ್ನ ಹಸ್ಬೆಂಡ್ಗೂ ತುಂಬಾ ಜಗಳ ಆಗ್ತಾಯಿತ್ತು, ಒಂಥರ ಮನಸ್ತಾಪಗಳು. ಮದುವೆ ಆಯಿತು, ಮಗು ಆಯಿತು ಅಂದರೆ ಮನೇಲಿ ಪಾತ್ರೆ ತೊಳ್ಕೊಂಡು ಇದ್ಬಿಡಮ್ಮ, ಮಗು ನೋಡಿಕೊಂಡು, ಇನ್ನೇನಿಲ್ಲ, ನೀನು ಓದಿರೋದೇನು ಪ್ರಯೋಜನಕ್ಕೆ ಬರಲ್ಲ, ಇನ್ನೇನು ಉಪಯೋಗಕ್ಕಿಲ್ಲ, ನೀನು ಇನ್ನೇನಕ್ಕೂ ಬೆಲೆ ಆದರೆ ಅವರು ಸಂಪಾದನೆ ಮಾಡ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತುಂಬ ಒಂಥರ ಕೀಳಾಗಿ, ಒಂಥರ ಬೆಲೆ ಕೊಡದೆ ಆ ಥರ ನೋಡ್ತಾರೆ. ಸಂಬಂಧಿಕರಿಂದನೇ ಒಂಥರ ಚುಚ್ಚು ಮಾತುಗಳು ಅದು ಇದು ಬಂದಿರೋದು ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಫುಲ್ಲು ಕ್ಲಿಯರ್ ಆಗಿಬಿಟ್ಟಿದೆ ಮೈಂಡು. ನಾನು ಏನಾದರೂ ನಾನು ಬೆಳಿಬೇಕು, ನನ್ನ ಲೈಫಲ್ಲಿ ಏನಾದರೂ ಆಡಬೇಡ, ಆಡಿ ಮಾಡದೇ ಇರಬೇಡ ಅಂತಾರಲ್ಲ, ಹಂಗೆ ಹೇಳಿದ್ಮೇಲೆ ಮಾಡಬೇಕು. ಸೊ ಸುಗಮವಾಗಿ ಆಗಲಿ. ಕನ್ನಡ ವರ್ಡ್ ಒಂದೊಂದೇ ಬರ್ತಾ ಇದೆ, ಬರಲಿ. ಫ್ರೆಂಡ್ಸ್ ನೋಡಿ, ನನ್ನ ಹಸ್ಬೆಂಡ್ ಇವತ್ತು ಬಂದಿದ್ದಾರೆ 2 ದಿನ ಆದಮೇಲೆ. ಮಿಸ್ ಮಾಡ್ಕೊಂಡ್ರೆ ಇಲ್ಲ ನನ್ನ? ತುಂಬಾನೇ. 2 ದಿನ ಇಲ್ಲಿ, 1 ವಾರ ಆಯಿತು. ದೊಡ್ಡ ಎಗ್ಸ್ ಕುತ್ಕೊಂಡವಳೆ ನೋಡಿ ಫ್ರೆಂಡ್ಸ್. ಏನಮ್ಮ ಹಿಂಗಾಕೊಂಡು ಕೂತಿದ್ಯಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಅಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ನನ್ನ ಕೊನೆ ವಿಡಿಯೋ. ಹೌದು, ಯೂಟ್ಯೂಬಲ್ಲಿ ಇದು ನನ್ನ ಕೊನೆ ವಿಡಿಯೋ ಆಗಿದೆ ಈ ವರ್ಷದ್ದು. ನಿಲ್ಲಿಸ್ಬಿಡ್ತಾಯಿದ್ದೀನಾ ಅಂತ ಅನ್ಕೋಬೇಡಿ, ಇಲ್ಲ ಮಾಡ್ತಾಯಿದ್ದೀನಿ. ಏನೋ ಅಂದ್ಕೊಂಡಿರ್ಬೋದು, ವ್ಯೂಸ್ ಇಲ್ಲ ಅದಕ್ಕೆ ನಿಲ್ಲಿಸ್ಬಿಡ್ತಾಯಿದ್ದಾರೇನೋ ಅಂತ. ನಾನು ಅಂದ್ಕೊಂಡೆ ಹೊಸ ಯೂಟ್ಯೂಬ್ ಮಾಡೋಣ ಅಂತ ಚಾನಲ್ ಓಪನ್ ಮಾಡಿ. ನನ್ನ ಹಸ್ಬೆಂಡು ಬೇಡ, ಇದೇ ಮಾಡು, ಮತ್ತು 1K ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ವೆಯ್ಟ್ ಮಾಡೋದು ಯಾಕೆ, ಇಲ್ಲೇ ಮಾಡು ಅಂತಂದರು. ನಾನು ಇವತ್ತು ಪಾಪು ಗಿಡಗಳನ್ನೆಲ್ಲ ಕಿತ್ತಾಕೋಕೆ ಹೋಗ್ತಾಯಿದ್ಲು, ಅದಕ್ಕೆ ಆ ಥರ ಮಾಡಬೇಡ ಅಂತ ಅಂದ್ಬಿಟ್ಟು ಗಿಡಕ್ಕೆ ನೀರು ಹಾಕ್ಸೋದನ್ನ ಕಲಿಸ್ಕೊಡ್ತಾ ಇದ್ದೀನಿ. ಅವಳು ನೀರು ಹಾಕ್ತಾ ಇದ್ದಾಳೆ ಫ್ರೆಂಡ್ಸ್. ಹಾಗೆ ಇವಾಗ ಮಾರ್ನಿಂಗ್ ಟಿಫನು ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂತಂದರೆ, ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಎತ್ತಿಟ್ಕೊಂಡಿದ್ದೀನಿ, ಅಪ್ಪ ಹಚ್ಕೊಟ್ಟಿದ್ದಾರೆ. ಸೊ ನಾನಿವಾಗ ಒಗ್ಗರಣೆ ಹಾಕಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ಇಲ್ಲೇ ಓಡಾಡ್ಕೊಂಡಿದ್ದಾಳೆ. ಪಲಾವ್ ಎಳೆ ಒಂದೇ ಒಂದಿತ್ತು, ಅದನ್ನು ಹಾಕಿ ಮಾಡ್ತಾಯಿದ್ದೀನಿ. ಆಮೇಲೆ ಬಟಾಣಿ ಹಾಕೋದು ಮರ್ತೋಗ್ಬಿಡ್ತಾಯಿದ್ದೆ. ಆಮೇಲೆ ಕೊನೆಗೆ ಬಟಾಣಿ ಕಾಣಿಸ್ಕೊಂಡಿದ್ದಕ್ಕೆ ಹಾಕ್ದೆ. ಏನಾಯಿತು ಅಂತಂದರೆ, ಎಲ್ಲ ಎದುರುಗಡೆ ಇಟ್ಕೊಬೇಕು, ಇಲ್ಲಾಂತಂದರೆ ಮರ್ತೋಗ್ಬಿಡುತ್ತೆ, ಒಂದೊಂದು ಮಿಸ್ ಆಗೋಗ್ಬಿಡುತ್ತೆ. ಈಗ ನೋಡಿ, ನಾನು ಗರಂ ಮಸಾಲ ಮತ್ತು ಪಲಾವ್ ಪೌಡ್ರು 1-2 ಸ್ಪೂನ್ ಹಾಕ್ಕೊಂಡೆ. ತರಕಾರಿಗಳೆಲ್ಲ ಚೆನ್ನಾಗಿ ಉದ್ದುದ್ದಕ್ಕೆ ಹಚ್ಬಿಟ್ಟಿದ್ದಾರೆ ಅಪ್ಪ. ಇರಲಿ, ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕ್ಯಾರೆಟು ಚೆನ್ನಾಗಿ ತಿಂತಾಳೆ ಫ್ರೆಂಡ್ಸ್ ನನ್ನ ಮಗಳು. ಕ್ಯಾರೆಟು ಚೆನ್ನಾಗಿ ಬೆಂದಿದ್ರೆ ಚೆನ್ನಾಗಿ ತಿಂತಾಳೆ. ಸೊ ಪಲಾವು ನಾನೇನು ಹೇಗೆ ಮಾಡೋದು ಅಂತ ಏನೂ ತೋರಿಸ್ತಾ ಇಲ್ಲ, ಮಾಮೂಲಿಯಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ಬೇಕಾದರೆ ಕೇಳಿ, ನಾನು ರೆಸಿಪಿ ಬೇಕಾದರೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಉಪ್ಪು ಎಲ್ಲ ಹಾಕಾಯಿತು. ಇನ್ನು ಎಲ್ಲ ಕ್ಲೀನಾಗಿ ಕಲಿಸ್ಬಿಟ್ಟು 3 ವಿಷಲ್ ಕೂಗಿಸ್ಬಿಟ್ರೆ ಆಗೋಯ್ತು, ಪಲಾವ್ ರೆಡಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಪಲಾವ್ ರೆಡಿಯಾಗಿದೆ. ಸೊ ನಾನೆಲ್ಲ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಬಿಸಿ ಬಿಸಿಯಾಗಿ ಪಲಾವು ಚೆನ್ನಾಗಿರುತ್ತೆ. ನಾನು ಗರಂ ಮಸಾಲೆ ಎಲ್ಲ ಕಡಿಮೆ ಹಾಕಿದೆ, ಯಾಕಂದರೆ ಪಾಪಗೂ ಚೂರು ತಿನ್ನಿಸೋಣ ಅಂತ. ಈಗ ಚುರುಮುರಿ ಮಾಡ್ಕೊತಾ ಇದ್ದೀವಿ. ಮಧ್ಯಾಹ್ನ ಅಂದರೆ ಒಂದು 3 ಗಂಟೆಯಲ್ಲಿ ಹಾಗೆ ಮಿಕ್ಸ್ಚರು ಏನೇನಿತ್ತು ಎಲ್ಲ ಹಾಕಿ ಪಾಪುಗೆ ಬರೀ ಕಡಲೆಪುರಿ ಕೊಟ್ಟೆ. ನಾನು ಅಪ್ಪ ಇಬ್ಬರು ಮಾಡ್ಕೊತಾ ಇದ್ದೀವಿ. ನನ್ನ ಹಸ್ಬೆಂಡು ಇಲ್ಲ ಇದಿದ್ರೆ ಅವ್ರಿಗೂ ತುಂಬ ಇಷ್ಟ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ. ಇದು ಕಡಲೆಪುರಿ ತುಂಬ ದಿವಸ ಆದರೂ ಹಂಗೆ ಇಟ್ಬಿಟ್ಟಿದ್ವಿ, ಫುಲ್ಲು ಮೆತ್ತಗಾಗ್ಬಿಟ್ಟಿತ್ತು. ಒಂಚೂರು ಮಾಡಿಬಿಡೋಣ, ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ ಅಂತ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಚುರುಮುರಿ. ಈ ಥರ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ. ನಾನು ಮೆಣಸಿನ್ಕಾಯಿ ಎಲ್ಲ ಹಾಕಿಲ್ಲ, ಪಾಪು ಏನಾದರೂ ಬಂದುಬಿಡ್ತಾಳೆ, ಅವಳಿಗೆ ಏನಾದರೂ ತಿನ್ನಿಸ್ಬೇಕಾದ್ರೆ ಖಾರ ಆಗಿಬಿಡುತ್ತೆ ಅಂತ ನಾನು ಏನು ಮೆಣಸಿನ್ಕಾಯಿ ಹಾಕಿಲ್ಲ, ಖಾರದ ಪುಡಿ ಹಾಕಿ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿತ್ತು ಚುರುಮುರಿ, ಅಪ್ಪಗೂ ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಮರ್ತೋದೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ದೊಡ್ಡ ಎಗ್ಸ್ ಕುತ್ಕೊಂಡವಳೆ ನೋಡಿ ಫ್ರೆಂಡ್ಸ್. ವೆರಿ ಗುಡ್. ಹಂಗಲ್ಲ, ತಲೆಗಲ್ಲ, ಹೊತ್ಕೊಂಡಿರೋ ಕರೆಕ್ಟ್ ಆಗಿದೆ. ಸುಮ್ಮನೆ ಏನಮ್ಮ ಹಿಂಗಾಕೊಂಡು ಕೂತಿದ್ಯಾ? ಪುಚ್ಚ, ಏನು ಹಿಂಗಾಕೊಂಡು ಕೂತಿದೀಯಾ? ಎಲ್ಲ ಪೋಸ್ ಕೊಡು. ಹೆಂಗೆ ಕೊಡೋದು ಪೋಸು? ಕೈ ಮುಗಿ, ದೇವ್ರ ಕೈ ಮುಗಿಯೋದಂಗೆ ಹಾಗೆ. ನನ್ನ ಮೇಲೆ ಹಾಕ್ಕೊಂಡು ಒದ್ಕೊಂಡು ಕುತ್ಕೊಂಡ್ಬಿಟ್ಟು ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಮಾಡೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ವರ್ಷದ ಕೊನೆ ದಿನ ಇವತ್ತು ನನ್ನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ವರ್ಷದ ಕೊನೆ ಲಾಗ್ ಆಗಿರುತ್ತೆ. ಇದೇ ನನ್ನ ಕೊನೆ ವಿಡಿಯೋ, ಈ ವರ್ಷದ ಕೊನೆ ವಿಡಿಯೋ ಇದೆ. ಸೊ
ನನ್ನ ಈ ವರ್ಷದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನೆಕ್ಸ್ಟ್ ಹೊಸ ವರ್ಷ ಬರ್ತಿದೆ. ಸೊ ಆ ವರ್ಷದ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಈ ವರ್ಷ ನಿಮಗೆ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ, ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಸುಗಮವಾಗಿ ಆಗಲಿ. ಕನ್ನಡ ವರ್ಡ್ ಒಂದೊಂದೇ ಬರ್ತಾ ಇದೆ, ಬರಲಿ. ಸೊ ನೀವೇನೇನು ಅಂದ್ಕೊಂಡಿದ್ರೋ ಎಲ್ಲನೂ ಆಗಲಿ. ಈ ವರ್ಷ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಅದ್ಭುತವಾದ ಕ್ಷಣಗಳನ್ನೆಲ್ಲ ತರಲಿ. ತುಂಬ ಚೆನ್ನಾಗಿದ್ರಿ ಈ ವರ್ಷ. ಏನೇನು ಪ್ಲ್ಯಾನ್ಸ್ ಇದೆಯೋ ಅದನ್ನೆಲ್ಲ ಮಾಡ್ಕೊಳ್ಳಿ, ಖುಷಿಯಾಗಿರಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಾನು ಕೂಡ ಅಷ್ಟೇ ತುಂಬ ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಾನು ಕೆಲವೆಲ್ಲ ಅಂದ್ಕೊಂಡಿದ್ದೀನಿ ಈ ವರ್ಷದಲ್ಲಿ ಏನೇನು ಮಾಡಬೇಕು ಅಂತ, ಅದೆಲ್ಲ ನಾನು ಹೇಳ್ತೀನಿ. ಹಾಗೆ ಹಳೆ ವರ್ಷ ನನ್ನ ಹೇಗಿತ್ತು ಹಳೆ ವರ್ಷ ಅಂತ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಫಸ್ಟು ಈ ವರ್ಷ ಅಂದರೆ ಈ ಹಳೆ ವರ್ಷ ಹೆಂಗಿತ್ತು ಅಂತಂದರೆ, ಬರೀ ನನಗೂ ನನ್ನ ಹಸ್ಬೆಂಡಿಗೂ ಬರೀ ಜಗಳ ನನಗೂ ನನ್ನ ಹಸ್ಬೆಂಡಿಗೆ ಬರೀ ಜಗಳನೇ ಇತ್ತು ಈ ವರ್ಷ. ಡೈಪರ್ ಹಾಕೋಕ್ಕೂ ನನ್ನ ಕರೀತಾರೆ ಫ್ರೆಂಡ್ಸ್. ಅವಳಿಗೆ ಏನಾಗ್ಬಿಟ್ಟಿದೆ ಅಂದರೆ, ಡೈಪರ್ ಹಾಕಿ ಒಂದು ಸ್ವಲ್ಪ ಒಂಥರ ಇರಿಟೇಟಾಗಿ ಫೀಲ್ ಆಗ್ತಿದ್ದಾಳೆ. ಅದಕ್ಕೆ ನಾನು ಡೈಪರ್ ಹಾಕಿದ್ದೀರಾ ಹಂಗೆ ಬಿಟ್ಬಿಟ್ಟಿದ್ದೀನಿ. ನಮ್ಮಮ್ಮ ಡೈಪರ್ ಹಾಕಬೇಕು ಅಂತ ಬೇಗ ಆಡ್ಕೊಂಡಿದ್ದಾಳೆ ಹೊರಗಡೆ. ಅದಕ್ಕೆ ನಾನು ಈ ಕಡೆ ಬಂದುಬಿಟ್ಟೆ. ಏನಂದರೆ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ ನನಗೆ. ನಾನು ಬಿಟ್ಟು ಒಂದು ಕ್ಷಣ ನಾನು ಇರೋದೇ ಇಲ್ಲ, ಹಂಗಾಗ್ಬಿಟ್ಟಿದ್ದಾಳೆ. ಅದಕ್ಕೆ ಆದಷ್ಟು ಒಂದು ಸ್ವಲ್ಪ ಅವಳಿಗೆ ಆಟಾಡೋ ಕಡೆ ಗಮನ ಬರಲಿ, ಬರೀ ನನ್ನೇ ಇಟ್ಕೊಬಾರ್ದು. ಯಾಕಂದರೆ ಇನ್ನು ಅವಳು ದೊಡ್ಡವಳು ಆಗ್ತಾ ಬರ್ತಾಯಿದ್ದಾಳೆ. ಇನ್ನೂ ನನ್ನೇ ಇಟ್ಕೊಂಡ್ಬಿಟ್ರೆ ನನಗೂ ಮುಂದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಅವಳಿಗೂ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಹೆಂಗಿದ್ರು ಎದೆ ಹಾಲು ಬಿಡಿಸ್ಬೇಕು ಅಂತಿದ್ದೀನಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಅಜ್ಜಿ ಹತ್ರ ಜಾಸ್ತಿ ಇರಲಿ ಅಂತ ಅಂದ್ಬಿಟ್ಟು ನಾನಾಗೆ ಇದು ಮಾಡ್ತಾಯಿದ್ದೀನಿ. ಸೊ ಇರಲಿ. ಆಮೇಲೆ ಫ್ರೆಂಡ್ಸ್, ಈ ವರ್ಷ ಅದೇ ಹೇಳಿದ್ನಲ್ಲ, ಹೆಂಗಿತ್ತಂದರೆ ನನಗೂ ನನ್ನ ಹಸ್ಬೆಂಡ್ಗೂ ತುಂಬಾ ಜಗಳ ಆಗ್ತಾಯಿತ್ತು. ಒಂಥರ ಮನಸ್ತಾಪಗಳು, ಇವರು ಮಾತುಗಳು ಕೇಳಿಕೊಂಡು ತುಂಬಾ ಇದಾಗ್ಬಿಡ್ತು. ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಡ್ತು. ಬಟ್ ಇವಾಗ ಹಂಗಿಲ್ಲ, ಫುಲ್ಲು ಕ್ಲಿಯರ್ ಆಗಿದೆ. ನಾನು ನನ್ನ ಹಸ್ಬೆಂಡ್ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೀವಿ ಹೊಸ ವರ್ಷದಿಂದ. ಅಂದರೆ ಚೆನ್ನಾಗೇ ಇದ್ದೀವಿ. ಏನಂತಂದರೆ ಒಂದು ಚಿಕ್ಕ ಪುಟ್ಟ ಜಗಳಗಳಿರ್ತವೆ, ಗೊತ್ತಲ್ವಾ? ಸೊ ಅಷ್ಟೇ. ಸೊ ನಾವು ಅಂದರೆ ಕೆಲವೊಂದು ಹೇಳಿದ್ರೆ ಆಗಲ್ಲ, ಅದೊಂದೇ ಒಂದು ಇರೋದು. ಅದಕ್ಕೆ ಏನು ಹೇಳಬಾರ್ದು ಅನಿಸುತ್ತೆ. ಬಟ್ ನೋಡೋಣ, ಅಟ್ಲೀಸ್ಟ್ ಹೇಳಿದ್ದೀನಲ್ಲ, ಹೇಳಿದ್ದು ಮಾಡಬೇಕಲ್ಲ. ಇವಾಗ ಆಡಬೇಡ, ಆಡಿ ಮಾಡದೇ ಇರಬೇಡ ಅಂತಾರಲ್ಲ, ಹಂಗೆ ಹೇಳಿದ್ಮೇಲೆ ಮಾಡಬೇಕು. ಸೊ ನಾನು ಫುಲ್ಲು ಕ್ಲಿಯರ್ ಆಗಿಬಿಟ್ಟಿದೆ ಮೈಂಡು. ನಾನು ಬೆಳಿಬೇಕು, ನನ್ನ ಲೈಫಲ್ಲಿ ಏನಾದರೂ ಮಾಡಬೇಕು. ಸುಮ್ಮನೆ ಅಂದರೆ ಒಂದು ಹೆಣ್ಣು ಮದುವೆ ಆಯಿತು, ಮಗು ಆಯಿತು, ಇನ್ನು ಡಿಗ್ರಿ ಮಾಡಿದ್ರೇನು, ಏನು ಓದಿದ್ರೆ ಎಷ್ಟು ಓದಿದ್ರೆ ಏನೋ ಅಷ್ಟೇ, ಇನ್ನು ಪಾತ್ರೆ ತೊಳ್ಕೊಂಡು ಮನೇಲೇ ಇರಬೇಕು ಅನ್ನೋದು ಕೆಲವ್ರು ಥಾಟ್ ಆಗಿರುತ್ತೆ. ಮದುವೆ ಆಯಿತು, ಮಗು ಆಯ್ತು ಅಂದರೆ ಮನೇಲಿ ಪಾತ್ರೆ ತೊಳ್ಕೊಂಡು ಇದ್ಬಿಡಮ್ಮ, ಮಗು ನೋಡಿಕೊಂಡು, ಇನ್ನೇನಿಲ್ಲ, ನೀನು ಓದಿರೋದೇನು ಪ್ರಯೋಜನಕ್ಕೆ ಬರಲ್ಲ, ಇನ್ನೇನು ಉಪಯೋಗಕ್ಕಿಲ್ಲ, ನೀನು ಇನ್ನೇನಕ್ಕೂ ಬೆಲೆ. ನಿಜವಾಗ್ಲೂ ಹೇಳ್ಬೇಕಂತಂದರೆ ಮನೇಲಿ ಕೆಲಸ ಮಾಡಿಕೊಂಡು, ಅಡುಗೆ ಮಾಡಿಕೊಂಡು, ಮಗು ನೋಡಿಕೊಂಡು ಇರುವಂಥ ಹೆಣ್ಮಕ್ಳು ಎಷ್ಟೋ ಗ್ರೇಟ್. ಆದರೆ ಅವರು ಸಂಪಾದನೆ ಮಾಡ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತುಂಬ ಒಂಥರ ಕೀಳಾಗಿ, ಒಂಥರ ಬೆಲೆ ಇಲ್ಲಿ ಕೊಡದೆ ಆ ಥರ ನೋಡ್ತಾರೆ. ಸೊ ನನಗೆ ಅರ್ನಿಂಗ್ಸ್ ಮಾಡಬೇಕನ್ನೋ ಮೈಂಡು ನನಗಿರೋದ್ರಿಂದ ನಾನು ಮನೇಲೇ ಕೂತ್ಕೊಂಡು ಮಗುನೂ ನೋಡಿಕೊಂಡು ಕೆಲಸ ಅಡುಗೆ ಎಲ್ಲ ಮಾಡಿಕೊಂಡು ನಾನು ಅರ್ನಿಂಗ್ಸು ಮಾಡ್ಕೊತೀನಿ. ಫ್ರೆಂಡ್ಸ್, ಹೇಳ್ಬೇಕಂತಂದರೆ ಈ ವರ್ಷದಲ್ಲಿ ನನಗೆ ಖುಷಿಯಾಗಿರೋದಂದರೆ, ತುಂಬ ಖುಷಿಯಾಗಿದೆ ಅಂತಂದರೆ ಏನು ಅಂದರೆ, ನಾನು ಈ ವರ್ಷದಲ್ಲಿ ನನಗೆ ಒಳ್ಳೆ ಯೂಟ್ಯೂಬಿಂದ ಒಂದು ಸ್ವಲ್ಪ ಸಕ್ಸಸ್ ಬಂತು. ಕಳೆದ ತಿಂಗಳುಗಳಿಂದ ಹೇಳ್ಬೇಕಂದ್ರೆ ಮಾನಿಟೈಸೇಷನು ಆನ್ ಆಯಿತು, ಅರ್ನಿಂಗ್ಸು ಕೂಡ ಸ್ಟಾರ್ಟ್ ಆಯಿತು. ಬಟ್ ಏನೋ ಕೆಲವು ಪರ್ಸನಲ್ ಪ್ರಾಬ್ಲಮ್ಸಿಂದ ವೀಡಿಯೋ ಸರಿಗೆ ಮಾಡ್ದಿರಾ, ವ್ಯೂಸು ಬರ್ತೀರಾ. ಸೊ ನನಗೆ ನನ್ನ ಪೇಮೆಂಟು ಬರೋದು ನಿಂತೋಯ್ತು. ಸ್ಟಾರ್ಟೇ ಆಗಲಿಲ್ಲ, ಫಸ್ಟ್ ಪೇಮೆಂಟೇ ಬರಲಿಲ್ಲ. ಇಲ್ಲ ಅಂದಿದ್ದರೆ ಸೊ ನಾನು ಏನು ಮಾಡ್ತಿದ್ದೀನಿ, ನಾನು ಇಷ್ಟು ಕಷ್ಟಪಟ್ಟು ಯೂಟ್ಯೂಬ್ ಯಾಕೆ ಮಾಡ್ತಿದ್ದೀನಿ, ಏನು ಪ್ರಯೋಜನ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾಯಿತ್ತು. ಇವಾಗ ಸುಮ್ಮನೆ ನಾನೇನೋ ಶೋಕಿಗೆ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ವೀಡಿಯೋಸು. ಸೊ ಈ ವರ್ಷ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಪ್ರೂವ್ ಮಾಡ್ಕೊಳಕ್ಕೆ ಆಗಿಲ್ಲ. ಈ ವರ್ಷ ಏನಾದರೂ ಪೇಮೆಂಟ್ ಬಂದುಬಿಟ್ಟಿದ್ದರೆ ನಿಜವಾಗ್ಲೂ ತುಂಬ ಆಡ್ಕೊಳ್ಳೋರಿಗೆಲ್ಲ ಒಳ್ಳೆ ಆನ್ಸರ್ ಕೊಡ್ಬೋದಿತ್ತು. ಬಟ್ ನಾನು ಇಲ್ಲಿಗೆ ಬಿಡೋದಿಲ್ಲ. ಈ ಇಯರು ಹೊಸ ವರ್ಷ ಬರ್ತಾ ಇದೆಯಲ್ಲ, ಈ ಹೊಸ ವರ್ಷದಲ್ಲಿ ನಾನು ಆದಷ್ಟು ಬೇಗ ಪೇಮೆಂಟ್ ತೊಗೊಬೇಕು. ಯಾಕಂದರೆ ತುಂಬ ಇದು ಸಂಬಂಧಿಕರಿಂದನೇ ಒಂಥರ ಚುಚ್ಚು ಮಾತುಗಳು ಅದು ಇದು ಬಂದಿರೋದು ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಫಸ್ಟು ಒಂದು ಸರಿ ಪೇಮೆಂಟ್ ಬಂದಾಗ ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಏನೇನು ಮಾತಾಡಿದ್ರು ಅವರೆಲ್ಲ ಬಾಯಿ ಮುಚ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾವುದು ಅಂದ್ಕೊಂಡಿರೋದು ಆಗ್ತಾಯಿಲ್ಲ. ಬಟ್ ನಾನಂತೂ ಇನ್ನು ಹಂಗೆ ಇಷ್ಟು ದಿವಸ ಇದ್ದಂಗಂತೂ ಇರಲ್ಲ. ಈಗ ನನ್ನ ಹಸ್ಬೆಂಡು ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯೂಟ್ಯೂಬ್ಗೆ ಸಪೋರ್ಟ್ ಮಾಡ್ತಾಯಿದ್ರು, ಇವಾಗ ಅವರು ಕೂಡ ಇನ್ನಷ್ಟು ಸಪೋರ್ಟ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಇನ್ನು ಮುಂದೆ ಒಳ್ಳೆ ಕಂಟೆಂಟ್ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವರ್ಷದಲ್ಲಿ ನನಗೆ ತುಂಬ ಖುಷಿ ತಂದುಕೊಟ್ಟಿದ್ದೇನು ಅಂತಂದರೆ, ನಮ್ಮದು ಹೊಸ ಮನೆ ಆಯಿತು, ಒಂದು ಗೂಡಾಯಿತು. ಅದೇ ನನಗೆ ತುಂಬ ಖುಷಿ ಆಯಿತು. ನನ್ನ ಮಗಳು ಇದು ಮಾಡ್ತಾ ಇದ್ದಾಳೆ. ಫ್ರೆಂಡ್ಸ್, ಹಾಲು ಬಿಸ್ಕೆಟ್ ತಗೊಂಬರೋಣ ಅಂತ ಅಂದ್ಬಿಟ್ಟು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ರೆಡಿಯಾಗಿಬಿಟ್ಟು ಪಾಪುನ ಅಜ್ಜಿ ತಾತ ಇಬ್ಬರು ನೋಡ್ಕೊತಾ ಇದ್ರು. ಈ ಸ್ಲಿಪ್ಪರು ಹಾಕ್ಕೊಂಡು ತುಂಬ ದಿವಸ ಆಯಿತು. ನಾನು ಮದುವೆ ಹೊಸದ್ರಲ್ಲಿ ಹಾಕ್ಕೊಂಡಿದ್ದು, ಮತ್ತೆ ಹಾಕ್ಕೊಳ್ಳೇ ಇಲ್ಲ ಪ್ರೆಗ್ನೆಂಟ್ ಆದಮೇಲೆ. ಹೀಲ್ಸ್ ಇತ್ತಲ್ವ ಅದಕ್ಕೆ. ಸೊ ಇದೇ ಹೋಗೋ ದಾರಿಯಲ್ಲಿ ಒಂದು ನಾಯಿ ಮರಿ ನನ್ನ ಹಿಂದೆನೇ ಬರ್ತಾಯಿತ್ತು. ಇಲ್ಲಿ ನೀರು ಬಿಡ್ತೀವಲ್ಲ ಆ ಜಾಗದಲ್ಲಿ ಇತ್ತು. ಸೊ ಹಿಂದೆನೇ ಬರ್ತಾಯಿತ್ತು. ನನ್ನ ಹತ್ರ ಏನೂ ಕೊಡೋಕ್ಕಿರಲಿಲ್ಲ.
ಆದರೂ ಕೂಡ ಬರಲಿ ಬಿಡು ಬಿಸ್ಕೆಟ್ ತೊಗೊಂಡ್ರೆ ಕೊಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನಾನು ನಿದ್ದೆನೇ ಬರಲಿಲ್ಲ, ಆ ಕಡೆನೇ ಹೊರಟೋಯ್ತು. ನೋಡಿ ಫ್ರೆಂಡ್ಸ್, ಇವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಂದಿನಿ ಅಲ್ಲೋ ಅಂತ, ಸೊ ಅಲ್ಲಿರೋ ಅಂಗಡಿಗೆ ಹೋಗ್ತಾ ಇದ್ದೀನಿ ನಾನು. ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಔಟ್ಸೈಡ್ ಬಂದಾಗ. ಇದು ಹಳ್ಳಿ ಅಲ್ವಾ, ಏನಾದರೂ ಅನ್ಕೊತಾರೆ. ಸಿಟಿಯಲ್ಲಾದರೆ ಏನೂ ಅಂದ್ಕೊಳ್ಳಲ್ಲ. ಹಳ್ಳಿಯಲ್ಲಿ ಏನು ಹಿಂಗೆ ಮಾಡ್ತಾಯಿದ್ದಾರೆ, ಏನು ವೀಡಿಯೋ ಮಾಡ್ತಿದ್ದಾರೆ ಅಂತ ಅಂದ್ಕೊತಾರೆ. ಯಾರೋ ಎಲ್ಲಿಂದನೋ ಬಂದು ವೀಡಿಯೋ ಮಾಡ್ಕೊತಿದ್ದಾರೆ ಅಂತೆಲ್ಲ ಥಿಂಕ್ ಮಾಡಿಬಿಡ್ತಾರೆ, ಎಲ್ಲೆಲ್ಲಿಗೋ ಥಿಂಕ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಅಂಗಡಿಯಲ್ಲಿ ಹಾಲು ಬಿಸ್ಕೆಟು ಎಲ್ಲ ತೊಗೊಂಡೆ. ಹೀರೆ ಚಿನ್ನಿ 20 ರೂಪಾಯಿ. ಇದೇನಿದು ಹಾಲು ಪ್ಯಾಕೆಟ್ ನಾಳೆದ ಕೊಟ್ಟಿರೋದಲ್ವಾ? ಕೇಳಿದೆ ನಾಳೆದ ಅಂತ. ಇಲ್ಲ 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 ಇಲ್ಲ, ಇರ್ಲಿ ಇರ್ಲಿ ಬಿಡು, ಇರ್ಲಿ ಬಿಡು, ಕೊಟ್ಟು ಕೊಡು ಕೊಡು, ಒಡೆದೋಗಲ್ಲ ಕೊಡು, ಒಡೆದೋಗಲ್ಲ ಕೊಡು. ಅಮ್ಮೋ ಕೋಲ್ಡ್ ಆಗುತ್ತೆ, ಕೊಡು. ನೋಡಿ ನಿಂಗೆ ಮೈಸೂರು ಪಾಕ್ ತಂದಿದ್ದೀನಿ ಬಾ ಅಮ್ಮ. ಬಿಸ್ಕೆಟು ಕೊಡು. ಮತ್ತು ಇದೆ ಬೂಸ್ಟ್ ಇದೆ. ಅಯ್ಯೋ ರಾಮ, ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಒಳ್ಳೆ ಕಾಲೇಜ್ ಹುಡುಗಿರು ಹಾಕೋತಾರಲ್ಲ ದುಪ್ಪಟ್ಟ, ಹಂಗೆ ಹಾಕೊಂಡವಳೆ. ಅವಳೇ ಹಾಕ್ಕೊಂಡಿರೋದು. ನಾನು ಹಾಕೊಳ್ಳೋಣ ಅಂತ ಅಲ್ಲಿ ಇಟ್ಟಿದ್ರೆ ಎತ್ಕೊಂಡು ಅವಳು ಹಾಕ್ಕೊಂಡಿದ್ದಾಳೆ. ಇದಾದ್ಮೇಲೆ ರೂಮಿಗೆ ಬಂದು ನೋಡಿದ್ರೆ ಕಿಟಕಿ ಓಪನ್ ಆಗಿತ್ತು. ಇನ್ನು ಬರ್ತಾರೆ ಸೈನಿಕರು, ಯಾರು ಹೇಳಿ, ಸೊಳ್ಳೆಗಳು. ಇನ್ನು ಅವುಗಳು ನೋಡ್ಸೋಕ್ಕಾಗುತ್ತಾ, ಬಂದುಬಿಟ್ರೆ ಸುಮ್ಮನೆ ರಕ್ತ ಹಿರ್ಕೊಂಡು ಹೋಗ್ಬಿಡ್ತವೆ ಆಮೇಲೆ ಅಂತ ಅಂದ್ಬಿಟ್ಟು ಫಸ್ಟು ಕಿಟಕಿ ಹಾಕ್ಬಿಟ್ಟೆ. ಫ್ರೆಂಡ್ಸ್, ಏನು ಅಂದರೆ ನನ್ನ ಹಸ್ಬೆಂಡ್ ಇವಾಗ ಬರ್ತಾಯಿದ್ದಾರೆ. 2-3 ಡೇಸಿಂದ ಅಲ್ಲೇ ಇದ್ದರು, ಅಜ್ಜಿ ಮನೆಯಲ್ಲೇ ಇದ್ದರು. ಇವಾಗ ಬರ್ತಾಯಿದ್ದಾರೆ. ಏನೋ ತುಂಬ ದಿವಸ ಆದಮೇಲೆ ನನ್ನ ಹಸ್ಬೆಂಡ್ ಬರ್ತಾಯಿದ್ದಾರೆ ಅನ್ನಿಸ್ತಾ ಇದೆ. ನಾನು ತುಂಬ ಮಿಸ್ ಮಾಡಿಕೊಂಡೆ ಅವ್ರನ್ನ. ಸೊ ಇವಾಗ ಬರ್ತಾಯಿದ್ದಾರೆ, ಇಲ್ಲೇ ಇದ್ದಾರಂತೆ ಬಸ್ ಸ್ಟಾಪ್. ಅವರು ಹಾಲು ಮೊಸರು ತೊಗೊಂಡಿದ್ದಾರಂತೆ. ಅಪ್ಪ, ನನ್ನ ಮಗಳು ಮಾತಾಡೋಕ್ಕೆ ಬಿಡಲ್ಲ. ಅವರು ಹಾಲು ಮೊಸರು ತೊಗೊಂಡಿದ್ದಾರಂತೆ, ಅವರು ತೊಗೊಂಬರ್ತಾಯಿದ್ದಾರೆ. ನಾನು ಹಾಲು ಪ್ಯಾಕೆಟ್ ತೊಗೊಂಡಿದ್ದೀನಿ. ಸುಮ್ಮನೆ ಎರಡೆರಡು ಇವಾಗ ವೇಸ್ಟ್ ಆಯಿತು. ಕಾಲ್ ಮಾಡಿದೆ ಕನೆಕ್ಟ್ ಆಗಲಿಲ್ಲ. ಅದೇನೋ ಮೊನ್ನೆಯಿಂದನೂ ಅದೇ ಪ್ರಾಬ್ಲಮ್, ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ತಾಯಿಲ್ಲ, ಸರಿಗೆ ಮಾತಾಡೋ ಕೂಡ ಇಲ್ಲ. ಅದಕ್ಕೆ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಇವಾಗ ಬರ್ತಾಯಿದ್ದಾರೆ, ನೋಡೋಣ. ಅದೇನೋ ಒಂಥರ ಫೀಲಿಂಗ್ ಫ್ರೆಂಡ್ಸ್, ಹೇಳೋಕ್ಕಾಗಲ್ಲ. ಬರ್ತಾವ್ರೆ ನಿಮ್ಮ ಅಪ್ಪ, ಬರ್ತಾವ್ರೆ ನಿಮ್ಮ ಅಪ್ಪ, ಬರ್ತಾವ್ರೆ ಅಮ್ಮ ಅಲ್ಲ ಅಪ್ಪ ಬರ್ತಾವ್ರೆ, ಅಪ್ಪಾನು. ಫ್ರೆಂಡ್ಸ್, ಇವಾಗ ಬಂದರು ನನ್ನ ಹಸ್ಬೆಂಡು. ಒಂದು 8 ಗಂಟೆ ಹಂಗೆ ನನ್ನ ಹಸ್ಬೆಂಡ್ ಬಂದರು ಮನೆಗೆ. ಸೊ ನನಗೆ ನೋಡಿ ತುಂಬ ಖುಷಿ ಆಯಿತು. ಪಪ್ಪ ಅಂತ ಕೂಗ್ತಾ ಇದೆಯಾ? ಬಂದು ನೋಡಮ್ಮ ಡ್ಯಾಡಿ. ಅಯ್ಯೋಮ್ಮ, ಡ್ಯಾಡಿ ಬರ್ತಾರೆ ನೋಡು ಬುಜ್ಜಿ. ವೆಲ್ಕಮ್. ಆಯ್ತಾಗ ಅಪ್ಪ ಡ್ಯಾಡಿ ಅಂತ ಇದೆಯಲ್ಲ, ಏನಪ್ಪ ಬರ್ತಿದ್ದಾಗೆ ವಿಡಿಯೋ ಮಾಡ್ತಾವಳೆ ಅನ್ಕೋತಾ ಇದೀರಲ್ಲ. ಥ್ಯಾಂಕ್ ಯು. ಇದೇನು ಮಗ್ಳಿಗ ಏ ಬುಜ್ಜ ಏನೇನ ತಂದವ್ರೆ ನಿನಕ? ಇನ್ನೂ ಇದಾವ? ಓ ಏನೇನೋ ಅಂಗಡಿ ತಂದವ್ರೆ. ನಡಿಯಮ್ಮ ನಡಿ ಬುಜ್ಜ, ಇಕ್ಬಿಟ್ಟು ಬರೋಣ. ನೋಡಿ ನಿಂಗೆ ಚಾಕ್ಲೇಟ್ ತಂದವ್ರೆ. ಅಯ್ಯೋ ನೀನು ಏನು ತಾಯಮ್ಮ. ಯಾರಮ್ಮ? ಅಪ್ಪ ಅಂತಿದೆ ನೋಡು. ಅಪ್ಪ ಬಂದರು. ಪಪ್ಪಿ ಕೊಡು ಅಪ್ಪಗೆ. ವೆರಿ ಗುಡ್. ನೋಡಿ ನಿಂಗೆ ಏನು ತಂದವ್ರೆ, ಬಾ. ಚಾಕಿ. ಫ್ರೆಂಡ್ಸ್ ನೋಡಿ, ನನ್ನ ಹಸ್ಬೆಂಡ್ ಇವತ್ತು ಬಂದಿದ್ದಾರೆ 2 ದಿನ ಆದಮೇಲೆ. ಮಿಸ್ ಮಾಡ್ಕೊಂಡ್ರ ಇಲ್ಲ ನನ್ನ? ತುಂಬಾನೇ. 2 ದಿನ ಇಲ್ಲಿ, 1 ವಾರ ಆಯ್ತು. 1 ವಾರನ ಅಂದ್ರೆ 2 ದಿನ ಅಂದ್ರೆ ಮೊನ್ನೆ ಬಂದಿದ್ರಲ್ಲ, ಬಂದು ಹಂಗೆ ಹೋಗ್ಬಿಟ್ರು ನೀರಿಕ್ಬಿಟ್ಟು. ಸರಿ, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳ್ಬೇಕು. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಯಾಕೆ ಎಲ್ಲ ಗಂಟೆ ಕಟ್ಬಿಟ್ಟಿದೆ, ನೆಗಡಿ ಆಗಿದೆ. ನನಗೂ ಅದೇ ಪ್ರಾಬ್ಲಮ್ಮು, ಇವಾಗ ಎಲ್ಲರಿಗೂ ಅದೇ ಪ್ರಾಬ್ಲಮ್ ಬಿಡಿ. ಓಕೆ ಫ್ರೆಂಡ್ಸ್, ಹ್ಯಾಪಿ ನ್ಯೂ ಇಯರ್. ಏನೋ ಹೇಳ್ತಾ ಇದ್ರಿ ಅಲ್ಲ, ನಿಂಗಾದ್ರೂ ಸ್ವಲ್ಪ ಇವಾಗ ಸರಿ ಹೋಗಿದ್ಯಾ? ನನಗಿನ್ನ ಜಾಸ್ತಿ. ಅದು ನಾಜವಿನ ಹಾಕೊಂಡಿದ್ದು ಸರಿ ಹೋಗಿದೆ. ಓಕೆ ಫ್ರೆಂಡ್ಸ್, ಹ್ಯಾಪಿ ನ್ಯೂ ಇಯರ್. ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಂಡತಿ ಚಾನಲ್ಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್. ಬಾಯ್.